ಕೆಎಸ್ಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್, ತಪ್ಪಿದ ಭಾರೀ ಅನಾಹುತ. ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಪಾರು. ಚಲಿಸುತ್ತಿದ್ದಾಗಲೇ ಏಕಾಏಕಿ ಕೆಎಸ್ಆರ್ಟಿಸಿ ಬಸ್ನ ಟೈರ್ ಬ್ಲಾಸ್ಟ್ ಆಗಿರುವ ಘಟನೆ ತುಮಕೂರು ಹೊರವಲಯದಲ್ಲಿರುವ ಊರುಕೆರೆ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ನಲ್ಲಿದ್ದ 50ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಸ್ವಲ್ಪದರಲ್ಲಿಯೇ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಹೌದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಬಸ್ಗಳಿಗೆ ಇಡೀ ದೇಶದಲ್ಲಿಯೇ ಹೆಸರಿದೆ. ಕೆಎಸ್ಆರ್ಟಿಸಿ ಸಂಸ್ಥೆ ಇತ್ತೀಚೆಗಷ್ಟೇ ಹೊಸದಾಗಿ ಅಶ್ವಮೇಧ ಬಸ್ಗಳನ್ನ ಬಿಟ್ಟಿದ್ದು, ಸದ್ಯ ಇದೇ ಅಶ್ವಮೇಧ ಬಸ್ನಲ್ಲಿ ಅವಘಡ ಸಂಭವಿಸಿದೆ. ಹರಿಹರದಿಂದ ಬೆಂಗಳೂರು ಕಡೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ನ ಟೈರ್ ಏಕಾಏಕಿ ಬ್ಲಾಸ್ಟ್ ಆಗಿದ್ದು, ಟೈರ್ ಬ್ಲಾಸ್ಟ್ ಆದ ತಕ್ಷಣ ಚಾಲಕ ಚಂದ್ರಪ್ಪ ಬಸ್ ಅನ್ನ ಸೈಡ್ಗೆ ಹಾಕಿ ಪ್ರಯಾಣಿಕರನ್ನ ಸೇವ್ ಮಾಡಿದ್ದಾರೆ. ಚಾಲಕ ಚಂದ್ರಪ್ಪ ಸಮಯ ಪ್ರಜ್ಞೆಯಿಂದ ಬಸ್ಸಿನಲ್ಲಿದ್ದ 50ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ಟೈರ್ ಬ್ಲಾಸ್ಟ್ ಆಗಿರುವಂಥ ಘಟನೆ ನಡೆದಿದೆ. ಅದೇ ಸ್ಥಳದಲ್ಲಿದ್ದೇನೆ, ತೋರಿಸ್ತಾ ಹೋಗ್ತೀನಿ ನಿಮಗೆ ಏನೆಲ್ಲ ಆಗಿದೆ ಅಂತ. ಏನು ಕೆಎಸ್ಆರ್ಟಿಸಿ ಬಸ್ ಏನು ದಾವಣಗೆರೆ ವಿಭಾಗದ ಈ ಕೆಎಸ್ಆರ್ಟಿಸಿ ಬಸ್ ಹರಿಹರ ಘಟಕಕ್ಕೆ ಸೇರುತ್ತೆ. ಹರಿಹರದಿಂದ ಇವತ್ತು ಹೊರಡುವಂತಹ ಸಮಯದಲ್ಲಿ ಏನು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ತಲುಪುತ್ತೆ. ಆ ತಲುಪದಂತಹ ಸಮಯದಲ್ಲಿ ಏಕಾಏಕಿ ಏನು ಈ ಬಸ್ ಕೂಡ ಅತ್ಯಂತ ಸ್ಲೋ ಆಗೇ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಏನು ಟೈರ್ ಇದೆ ಬ್ಲಾಸ್ಟ್ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಹೋಗ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಟೈರ್ ಬ್ಲಾಸ್ಟ್ ಆಗಿದೆ ಅಂತ. ಟೈರ್ ಬ್ಲಾಸ್ಟ್ ಆದಷ್ಟೇ ಇಲ್ಲಿನ ಟೈರ್ನ ದೃಶ್ಯಾವಳಿ, ನೇರ ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ದೀರಾ. ಏನು ನಿಜಕ್ಕೂ ಸಹ ಇದು ಛಿದ್ರ ಆಗಿರುವಂಥದ್ದು. ಏನು ಚಾಲಕನ ನಿಯಂತ್ರಣದಿಂದ ಯಾವುದೇ ಸಹ ಪ್ರಾಣಾಪಾಯ ಆಗಿಲ್ಲ ಅಂತಲೇ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ ಅಂತ ದೃಶ್ಯದಲ್ಲಿ ನೋಡ್ತಾ ಹೋಗ್ತಾ ಇರ್ಬೋದು. ಸಂಪೂರ್ಣವಾಗಿ ಏನು ಟೈರ್ ಇದೆ, ಮುಂದೆ ಚಕ್ರ ಏನಿದೆ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿರುವಂಥ ಘಟನೆ ನಡೆದಿರುವಂಥದ್ದು. ಏನು ಚಾಲಕ ಅತಿಯಾದ ಸ್ಲೋ ಆಗಿ ಬರ್ತಾ ಇದ್ರು, ಆದ್ರಿಂದ ಏನು 40ರಿಂದ 50 ಜನ ಪ್ರಯಾಣಿಕರಿದ್ರು, ಅವರ ಜೀವ ಬಚಾವಾಗಿರುವಂಥದ್ದು. ನಮ್ಮ ಜೊತೆ ಈಗ ಖುದ್ದು ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಹೇಗೆಲ್ಲ ಆಯಿತು, ಯಾವ ರೀತಿ ಆಯಿತು ಅಂತ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಯಾವ ರೀತಿ ಆಯಿತು ಅಂತ ಸರ್? ನಾವು ಹರಿಹರದಿಂದ ಬೆಂಗಳೂರು ಹೋಗ್ತಾ ಇದ್ದೀವಿ ಸರ್. ಒಂದು 65 ಕಿಲೋಮೀಟ್ರ್ ಫಾಸ್ಟ್ ಇದ್ದೆ ಸರ್. ನಾನು ಬಿಸಿಲು ಟೈಮಲ್ಲಿ ಬೇಡ ನಿಧಾನಕ್ಕೆ ಹೋಗ್ತಿರ್ತೀವಿ ಸರ್. ನಾವು ಒಮ್ಮಟ್ಟಿಗೆ ಬ್ಲಾಸ್ಟ್ ಆಗ್ಬಿಡ್ತು ಸರ್ ಟೈರ್. ಟೈರು ಏನಾದರೂ ಬ್ಲೋ ಕಮ್ಮಿ ಇದ್ದರೆ ನಮ್ಗೆ ಗೊತ್ತಾಗುತ್ತೆ ಸರ್. ಅದು ಗಾಡಿ ಸ್ಟೇರಿಂಗು ಹಿಡ್ದಾಗೆ ಆ ಥರ ಸ್ವಲ್ಪ ವೈಬ್ರೇಷನ್ ಆಗುತ್ತೆ. ಎಲ್ಲ ಸಲೀಸಾಗಿತ್ತು ಸರ್ ಗಾಡಿ. ಏಕಾಏಕಿ ಟೈರ್ ಒಮ್ಮಟ್ಟಿಗೆ ಬ್ಲಾಸ್ಟ್ ಆಗಿಬಿಡ್ತು ಸರ್ ಟೈರ್. ನಾವು ಅದೇ ಸ್ಲೋ ಇದ್ದಿದ್ದ ಕಾರಣದಿಂದ ನಾನು ಗಾಡಿ ಸೈಡ್ಗೆ ಹಾಕಿ ಪ್ರಯಾಣಿಕರಿಗೆ ಯಾರಿಗೇನು ತೊಂದರೆ ಆಗಿಲ್ಲ ಸರ್. ಪ್ರಯಾಣಿಕರಿಗೆ ಎಲ್ಲರಿಗೂ ಬೇರೆ ಬಸ್ಸಲ್ಲಿ ನಾನು ವ್ಯವಸ್ಥೆ ಮಾಡಿಕೊಟ್ಟೆ. ಈ ಟೈರ್ ಈ ಥರ ಆಗಿದೆ ಸರ್. ಎಷ್ಟು ಜನ ಇದ್ರು ಪ್ರಯಾಣಿಕರು? 50 ಜನ ಇದ್ರು ಸರ್ ಪ್ರಯಾಣಕ್ಕೆ. ಗಾಡಿ ಫುಲ್ ಇತ್ತು ಸರ್. ಗಾಡಿ 50 ಜನ ಇದ್ರು ಸರ್. ಹ್ಞೂ ಸರ್, 50 ಜನ. ಹೊಸ ಬಸ್ಸು ಎಲ್ಲೋ ಒಂದು ಕಡೆ ಕೆಎಸ್ಆರ್ಟಿಸಿ ಈ ಥರ ಪ್ರಾಬ್ಲಮ್ ಅನೇಕ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ ಸರ್, ಇದು ಹೊಸ ಗಾಡಿ ಆದ್ರಿಂದ ಅದು ಯಾಕೆ ಆಯ್ತಾ ಗೊತ್ತಿಲ್ಲ ಸರ್. ಆಲ್ಮೋಸ್ಟ್ ನಾವು ಹೊಸ ಟೈರ್ ಹಾಕಿರ್ತೇವೆ ಫ್ರಂಟ್ಗೆ. ಅದು ಟೈರ್ ಯಾಕೆ ಬಸ್ಟ್ ಆಯ್ತು ಅಂತ ಅದು ನನಗೆ ಅಷ್ಟೊಂದು ಇದು ಗೊತ್ತಾಗಲಿಲ್ಲ ಸರ್. ಅದು ಯಾಕಂತ ಆಲ್ಮೋಸ್ಟ್ 2 ಹೊಸ ಟೈರ್ ಇರ್ತವೆ ಸರ್ ಫ್ರಂಟಿಗೆ ಹೊಸ ಟೈರ್ ಹಾಕಿರ್ತೇವೆ ಸರ್ ನಾವು. ಅದು ಟೈರ್ ಫಾಲ್ಟ್ ಅಂತಲೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಸರ್. ನನಗೆ ಅನ್ಸೋ ಮಟ್ಟಿಗೆ ಅದು ಟೈರ್ದು ಏನಾದ್ರು ಫಾಲ್ಟ್ ಇರ್ಬೋದು ಸರ್. ಪ್ರಯಾಣಿಕರು ಎಲ್ಲೋದ್ರು ಈ ಕಳಿಸ್ಕೊಟ್ರೆ? ಪ್ರಯಾಣಿಕರಿಗೆಲ್ಲ ಕಳಿಸ್ಕೊಟ್ಟೆ ಸರ್. ಎಲ್ಲರಿಗೆ ಬೇರೆ ಗಾಡಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟೆ ಸರ್. ಎಲ್ಲ ಬೆಂಗಳೂರಿಗೆ ಹೋದ್ರಿ ಸರ್ ಎಲ್ಲ. ವೀಕ್ಷಕರೇ, ಚಾಲಕರು ಹೇಳ್ತಿರೋದಷ್ಟೇ, ನನ್ನ ಸಮಯ ಪ್ರಜ್ಞೆ ಮೆರೆದೆ. ಆ ಸಮಯದಲ್ಲಿ ಏನು ಅತ್ಯಂತ ಸ್ಲೋ ಆಗಿ ಹೋಗ್ತಿದ್ದೆ, ಆದರೆ ನೀವು ಪಂಚರ್ ಆದರೂ ಕೂಡ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾನು ಗಮನಿಸಿದ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಯಿತು, ಆದ್ದರಿಂದ ಗಾಡಿನ ಸ್ಲೋ ಮಾಡಿದೆ. ಹಂಗಾಗಿ ಪ್ರಯಾಣಿಕರ ಜೀವ ಬದುಕಿದೆ ಅಂತ ಇವ್ರು ಮಾತಾಗಿತ್ತು. ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹೇಳೋದಿಷ್ಟೇ, ಏನು ಚಾಲಕರಿಗೆ ಕೊಡುವಂಥ ಸಂದರ್ಭದಲ್ಲಿ ಗಾಡಿನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಅನ್ನೋದು. ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.